ಫೆಬ್ರವರಿ 7ರಂದು ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭ. ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಹರ್ಷ. ಕೊರೋನಾ ಮಹಾಮಾರಿಯಿಂದ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರವು ಇದೇ ಫೆಬ್ರವರಿ 7ರಂದು ಪುನರಾರಂಭವಾಗಲಿದ್ದು, ಅಂದು ಸಂಜೆ 4 ಗಂಟೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಉಪಸ್ಥಿತಿಯಲ್ಲಿ ರೈಲು ಸಂಚಾರ ಪುನರಾರಂಭಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಎಂದು ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರು ಹೇಳಿದರು. ಅವರು ಇಂದು ಮಂಗಳವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ದಾಂಡೇಲಿಯ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೊರೋನಾದಿಂದಾಗಿ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಸೇವೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನಿರಂತರ ಪರಿಶ್ರಮದ ಫಲವಾಗಿ ಮತ್ತೆ ಆರಂಭವಾಗುತ್ತಿದೆ. ದಾಂಡೇಲಿ ಜನತೆಯ ಬಹುವರ್ಷಗಳ ಈ ಬೇಡಿಕೆ ಈಡೇರಿಕೆಗಾಗಿ ವಿವಿಧ ಸಂಘ ಸಂಸ್ಥೆಗಳು ಸಹ ಸಾಕಷ್ಟು ಮನವಿ ಹೋರಾಟಗಳನ್ನು ಮಾಡಿತ್ತು. ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಕಳೆದ 3-4 ತಿಂಗಳ ಹಿಂದೆ ಅಣ್ಣಾವರ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನೇತೃತ್ವದ ನಿಯೋಗದ ಮೂಲಕ ನಾವು ಸಹ ಮನವಿಯನ್ನು ಮಾಡಿ ಒತ್ತಡವನ್ನು ಮಾಡಿದ್ದೆವು. ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಈ ಹಿಂದೆ ರೈಲು ಸಂಚಾರ ಸ್ಥಗಿತಗೊಳ್ಳಲು ಕಾರಣಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಇದೀಗ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರೈಲು ಸಂಚಾರ ಪುನರಾರಂಭವಾಗುತ್ತಿರುವುದು ಇಲ್ಲಿಯ ಪ್ರವಾಸೋದ್ಯಮದ ಪ್ರಗತಿಗೆ ಬಹುಮೂಲ್ಯ ಕೊಡುಗೆಯಾಗಲಿದೆ ಎಂದರು. ಫೆಬ್ರವರಿ 7ರಂದು ಸಂಜೆ 4 ಗಂಟೆಗೆ ನಡೆಯಲಿರುವ ರೈಲು ಸಂಚಾರ ಪುನರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುದ್ಧವಂತಗೌಡ ಪಾಟೀಲ್, ಉಪಾಧ್ಯಕ್ಷರಾದ ಗುರು ಮಠಪತಿ, ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯಕ್ ಮತ್ತು ಗಿರೀಶ್ ಟೋಸೂರ್, ಪಕ್ಷದ ಮಾಜಿ ಅಧ್ಯಕ್ಷರಾದ ರೋಷನ್ ನೇತ್ರಾವಳಿ ಮತ್ತು ಚಂದ್ರಕಾಂತ್ ಕ್ಷೀರಸಾಗರ್, ಪಕ್ಷದ ಪ್ರಮುಖರಾದ ರವಿ ಗಾಂವ್ಕರ್, ಶಾರದಾ ಪರಶುರಾಮ್, ಸಾವಿತ್ರಿ ಬಡಿಗೇರ್, ಗೀತಾ ಶಿಕಾರಿಪುರ್, ಪ್ರಶಾಂತ್ ಬಸವರ್ತೆಕರ್, ದಶರಥ್ ಬಂಡಿವಡ್ಡರ್, ವಿಜಯ್ ಕೋಲೇಕರ್, ಸುಭಾಷ್ ಅರ್ವೇಕರ್, ರೋಷನ್ ಜಿತ್, ಚನ್ನಬಸಪ್ಪ ಮುರುಗೋಡ್, ಹನುಮಂತ್ ಕಾರ್ಗಿ, ರತ್ನಾಕರ್ ಗಾಂವ್ಕರ್, ಮಂಜು ಶೆಟ್ಟಿ, ಜಯಶ್ರೀ ನ್ಯಾಮ್ತಿ, ಪದ್ಮಜ ಜನ್ನು, ರಮಾ ರವೀಂದ್ರ, ಅನ್ನಪೂರ್ಣ ಬಾಗಲಕೋಟ್, ಸುಭಾಷ್ ಬೋವಿವಡ್ಡರ್, ಬಸವರಾಜ್ ಹುಂಡೇಕರ್, ಪವನ್ ಕೊಣ್ಣೂರ್, ಸಂತೋಷ್ ಗಟ್ಕಾಂಬ್ಳೆ ಮತ್ತು ಪಕ್ಷದ ವಿವಿಧ ಮೋರ್ಚಾಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರೈಲ್ವೆ ಸೇವೆ ಶುರು ಆಗಬೇಕು ಅಂತ ಹೇಳಿ ಬಹಳ ದಿನದ ಜನರ ಒತ್ತಾಯ ಮತ್ತು ಕನಸಿತ್ತು. ಇದಕ್ಕಾಗಿ ಇವತ್ತಿನ ನಮ್ಮ ಸಂಸದರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಾವಾಗ ಸಂಸದರಾಗಿದ್ದಾರೆ ಆವಾಗಿಂದ ಇದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು. ಬರೋದು 3-4 ತಿಂಗಳ ಹಿಂದೆ ಅಣ್ಣಾವರದ ರೈಲ್ವೆ ಸ್ಟೇಷನ್ ಉದ್ಘಾಟನಾ ಸಂದರ್ಭದಲ್ಲಿ ದಾಂಡೇಲಿಯ ಭಾಳಷ್ಟು ಪ್ರಮುಖ ನಾಗರಿಕರು, ನಮ್ಮ ಪಕ್ಷದ ನಾಯಕರುಗಳು ಮತ್ತು ಸನ್ಮಾನ್ಯ ಶ್ರೀ ಕಾಗೇರಿಯವರು ನಾವೆಲ್ಲರೂ ಒಟ್ಟಾಗಿ ನಮ್ಮ ಕೇಂದ್ರದ ರೈಲ್ವೆ ಸಚಿವರಾದ ಸೋಮಣ್ಣನವರ ಮೇಲೆ ಭಾಳಷ್ಟು ಇದರ ಬಗ್ಗೆ ಒತ್ತಡವನ್ನು ಹಾಕಿದ್ವಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸೋಮಣ್ಣನವರು ಇದನ್ನು ನಾನು ಮಂಜೂರು ಮಾಡಿಕೊಡ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆ ಪ್ರಕಾರ ದಾಂಡೇಲಿಗೆ ರೈಲ್ವೆ ಸೇವೆ ಮತ್ತೊಮ್ಮೆ ಪುನರಾರಂಭ ಆಗುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ಮತ್ತು ನಮ್ಮ ನಾಯಕರಾದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಡಿದ್ದಾರೆ. ಇದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಸಮಸ್ತ ದಾಂಡೇಲಿಯ ಜನತೆಯ ಪರವಾಗಿ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಮತ್ತು ವಿ ಸೋಮಣ್ಣನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ 7ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ವಿದ್ಯುಕ್ತವಾಗಿ ಈ ರೈಲ್ವೆ ಸೇವೆ ದಾಂಡೇಲಿಯಿಂದ ಆರಂಭ ಆಗ್ತದೆ. ಈ ಹಿಂದೆ ರೈಲ್ವೆ ಸೇವೆ ಆರಂಭವಾದಾಗ ಯಾವ ಲೋಪದೋಷಗಳು ಅದರಲ್ಲಿತ್ತು ಅದನ್ನೆಲ್ಲ ಈ ಸಲ ಸರಿಪಡಿಸಿದ್ದಾರೆ. ಯಾಕಂದರೆ ಇಲ್ಲಿಂದ ಹೋಗುವಂಥ ಇಲ್ಲಿ ಹೋಗುವಂಥ ಜನರಿಗೆ ಅಳ್ನಾವರದಲ್ಲಿ ಬೆಂಗಳೂರಿಗೆ ಹೋಗುವಂಥ ಟ್ರೈನಿಗಿರಲಿ ಅಥವಾ ಬಾಂಬೆಗೆ ಹೋಗುವಂಥ ಟ್ರೈನಿಗಿರಲಿ ಅಥವಾ ಕೆಲವೊಂದು ಜನ ಈಗ ಉತ್ತರ ಭಾರತಕ್ಕೆ ಹೋಗುವಂಥ ಟ್ರೈನ್ಗಳಿಗೆ ಕನೆಕ್ಟಿವಿಟಿ ಇಲ್ಲಾಗಿತ್ತು ಮತ್ತು ಒಂದೇ ಟ್ರೈನು ಆ ಸಂದರ್ಭದಲ್ಲಿ ಇತ್ತು. ಅದಕ್ಕೆ ಈಗ ಈ ಸಲ ಹಾಗೆ ಸೋಮಣ್ಣನವರು ಮಾಡಿಲ್ಲ. ಎಲ್ಲ ಟ್ರೈನ್ಗಳಿಗೆ, ಪ್ರಮುಖವಾಗಿ ನಗರಕ್ಕೆ ಹೋಗುವಂಥ ಟ್ರೈನ್ಗಳಿಗೆ ಕನೆಕ್ಟಿವಿಟಿ ಆಗುವ ರೀತಿಯಲ್ಲಿ ಮತ್ತು ದಾಂಡೇಲಿಯ ಜನತೆಗೆ ಸರಿಯಾದ ರೀತಿಯಲ್ಲಿ ಉಪಯೋಗವಾಗುವ ರೀತಿಯಲ್ಲಿ ಈ ಟ್ರೈನ್ ಸೇವೆಯನ್ನು ಶುರು ಮಾಡ್ತಾ ಇದ್ದಾರೆ. ದಾಂಡೇಲಿ ಕಾಲದಲ್ಲಿ ಕೈಗಾರಿಕಾ ಕ್ಷೇತ್ರವಾಗಿದ್ದಂಥ ದಾಂಡೇಲಿ
ಸುತ್ತಮುತ್ತಲು ಕಾಡು ಮತ್ತು ಕೆಲವೊಂದು ಪರಿಸರದ ಕಾರಣದಿಂದ ಕೈಗಾರಿಕೆ ಅಭಿವೃದ್ಧಿಗಳು ಇಲ್ಲಿ ದಾಂಡೇಲಿಯಲ್ಲಿ ಆಗ್ತಾ ಇಲ್ಲ. ದಾಂಡೇಲಿ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಇದು ಪ್ರವಾಸೋದ್ಯಮದಿಂದನೇ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕಲ್ಪನೆ ಕೇಂದ್ರ ಸರ್ಕಾರದ ಗಮನದಲ್ಲಿದೆ. ಹೀಗಾಗಿ ಈ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿ ದಾಂಡೇಲಿಯಲ್ಲಿ ಟ್ರೈನ್ ಸೇವೆಯನ್ನು ಶುರು ಮಾಡುವುದರ ಮೂಲಕ ಒಂದು ಪ್ರಥಮ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದ್ದಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಯಾಕಂದರೆ ಈಗ ಉದಾಹರಣಾರ್ಥವಾಗಿ ಈ ನಮ್ಮ ಸೂಪಾ ಡ್ಯಾಮ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ಪ್ರವಾಸಿಗರನ್ನು ಇಳಿಸುವುದರ ಮೂಲಕ ಬೇರೆ ಬೇರೆ ರೀತಿಯ ಆಕರ್ಷಣೆಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಕೇಂದ್ರ ಸರ್ಕಾರಕ್ಕಿದೆ. ವಿದೇಶಿ ಗ್ರಾಹಕರನ್ನು ಸೆಳೆಯುವಂಥ ಕೆಲಸ ದಾಂಡೇಲಿಯ ಪ್ರವಾಸೋದ್ಯಮದಲ್ಲಿ ಆಗಬೇಕಾಗಿದ್ದರಿಂದ ಇದು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿಯವರು ಕೇಂದ್ರ ಮಟ್ಟದಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಖಂಡಿತವಾಗಿ ಅದು ಮುಂದಿನ ದಿನಗಳಲ್ಲಿ ದಾಂಡೇಲಿಗೆ ಲಭ್ಯತೆ ಆಗ್ತದೆ. ಅದರ ಪ್ರಮುಖ ಒಂದು ಹೆಜ್ಜೆಯಾಗಿ ನಾಳೆ 7ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಟ್ರೈನ್ ಸೇವೆ ಪುನರಾರಂಭ ಆಗ್ತಾ ಇದೆ. ಹೀಗಾಗಿ ದಾಂಡೇಲಿಯ ಸಮಸ್ತ ಜನತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಇದಕ್ಕಾಗಿ ಅವಿರತವಾಗಿ ಹೋರಾಟವನ್ನು ಸಹ ಕೆಲವೊಂದು ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಲ್ಲಿ ವಿನಂತಿ ಮಾಡ್ತೇನೆ, 7ನೇ ತಾರೀಕಿಗೆ 4 ಗಂಟೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ದಾಂಡೇಲಿಗೆ ಬಂದಂಥ ರೈಲ್ವೆ ಸೇವೆಯನ್ನು ಸ್ವಾಗತ ಮಾಡಿ ಅದರಲ್ಲಿ ಏನಾದರೂ ನ್ಯೂನತೆಗಳು, ಅದರಲ್ಲೇನಾದರೂ ಮುಂದಿನ ಮತ್ತು ದಾಂಡೇಲಿ ಅಭಿವೃದ್ಧಿ ದೃಷ್ಟಿಯಿಂದ, ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೇನಾದರೂ ಕೇಂದ್ರ ಸರ್ಕಾರದ ಸಹಾಯ ಸಹಕಾರಗಳು ಬೇಕಾದಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರಿಗೆ ಮತ್ತು ವಿ ಸೋಮಣ್ಣನವರ ಗಮನಕ್ಕೆ ತರುವಂಥ ಕೆಲಸ ದಾಂಡೇಲಿಯ ಜನತೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿಪೂರ್ವಕವಾದಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮತ್ತು ಇದರ ಲಾಭ ಇಡೀ ಸಮಸ್ತ ದಾಂಡೇಲಿಯ ಜನತೆ ಪಡೆದುಕೊಳ್ಳುವುದರ ಮೂಲಕ ದಾಂಡೇಲಿ ಸರ್ವತೋಮುಖವಾಗಿ ಬೆಳೆಯುವ ನಿಟ್ಟಿನಲ್ಲಿ ರೈಲ್ವೆ ಸೇವೆಯು ಒಂದು ಪ್ರಮುಖ ಪಾತ್ರವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಣ್ಣಾವರಕ್ಕೆ ಬರುವ ಟ್ರೈನ್ ಮತ್ತು ಅಣ್ಣಾವರ ರೂಟಲ್ಲಿ ಹೋಗುವ ಟ್ರೈನ್ಗಳು ಎಲ್ಲ ಟ್ರೈನ್ಗಳು ದಾಂಡೇಲಿಗೆ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಅದು ಫಿಸಿಬಿಲಿಟಿ ಆಗೋದಿಲ್ಲ. ಯಾಕಂದರೆ ಟ್ರೈನ್ನಲ್ಲಿರುವಂಥ ಪ್ಯಾಸೆಂಜರ್ಸು ಭಾಳಷ್ಟು ಜನ ಇರ್ತಾರೆ. ಬಸ್ನಲ್ಲಿ ಇದ್ದ ಹಾಗೆ ಒಂದು 25-30 ಜನ ಅಂತ ಇರಲ್ಲ. ಒಂದು ಟ್ರೈನಲ್ಲಿ 1000 ಜನ 1200 ಜನ ಇರ್ತಾರೆ. ಎಲ್ಲ ಇಲ್ಲಿ ಬಂದು ಇದು ಹೋಗುವಂಥ ಆಗೋದ್ರಿಂದ ಅವರಿಗೆ ಅದು ಭಾಳಷ್ಟು ತೊಂದರೆಗಳಾಗ್ತವೆ. ಅಂದರೆ ಉದಾಹರಣಾರ್ಥವಾಗಿ ಒಬ್ಬರು ಲೋಂಡಾ ಇಳಿಬೇಕು, ಒಬ್ಬರು ಬೆಳಗಾಂ ಇಳಿಬೇಕು, ಅವರವರ ಟೈಮಿಗೆ ತಕ್ಕಂಗೆ ಹೋಗೋದ್ರಿಂದ ಇಲ್ಲಿ ಇಂಟೀರಿಯರ್ ಒಳಗೆ ಬಂದು ಮತ್ತೆ ಹೊರಗಡೆ ಹೋಗ್ಬೇಕಂದ್ರೆ 1-1.25 ಗಂಟೆ ಆಗೋದರಿಂದ ಇತರೆ ಪ್ಯಾಸೆಂಜರಿಗೆ ತೊಂದರೆ ಆಗ್ತದೆ. ಹೀಗಾಗಿ ಸಪ್ರೇಟ್ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನು, ಅದಕ್ಕೆ ಸಂಬಂಧಪಟ್ಟಂಥ ಬೋಗಿನೇ ಇರ್ತದೆ. ಅದು ಇಲ್ಲಿಂದ ತೊಗೊಂಡೋಗಿ ಅದಕ್ಕೆ ಕನೆಕ್ಟಿವಿಟಿ ಮಾಡುವಂಥದ್ದು ಮಾಡ್ತಾರೆ. ಅದು ಫುಲ್ ಈಗ ಉದಾಹರಣಾರ್ಥವಾಗಿ ಇಲ್ಲಿಂದ ಫುಲ್ ಬೆಂಗಳೂರಿಗೆ ಬುಕ್ ಆಗಿದೆ ಅಂತ ಇಟ್ಕೊಳ್ರಿ, ಒಂದು ಬೋಗಿ ಬಿಡ್ತಾರೆ ಮತ್ತು ಬೆಂಗಳೂರು ಹೋಗುವಂಥ ಟ್ರೈನಿಗೆ ಅದನ್ನು ಅಟ್ಯಾಚ್ ಮಾಡ್ತಾರೆ. ನಾಳೆ ಬೆಂಗಳೂರಿನಿಂದ ಬರಬೇಕಾದ್ರೂ ಸಹ ಅದು ಅಳ್ನಾವರದಿಂದ ಅಟ್ಯಾಚ್ ಮಾಡಿ ಇಲ್ಲಿ ಕಳಿಸ್ತಾರೆ. ಟೂರಿಸಮಿಗೆ ಬರೋರು ಬೆಂಗಳೂರಿಗೆಲ್ಲ, ಮತ್ತು ಟೂರಿಸಮ್ಮಿಗೆ ಬೇರೆ ಬೇರೆ ಇದರಿಂದ ಬಂದರೆ ಭಾಳಷ್ಟು ಒಂದು ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಇದು ಒಂದು ಮುಂದಿನ ದಿನದಲ್ಲಿ ದಾಂಡೇಲಿಗೆ ಲಾಭದಾಯಕ ಆಗ್ಬೋದು ಅಂಥೇಳಿ ಎಲ್ಲ ದಾಂಡೇಲಿಯ ಜನರು ನಮ್ಮ ಆಶಾಭಾವನೆ ಇದೆ. ಇದಕ್ಕೆ ಪೂರಕವಾದಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮತ್ತು ವಿ ಸೋಮಣ್ಣನವರಿಗೆ ಮತ್ತು ನಮ್ಮ ನಾಯಕರಾದ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.